ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಕರ್ನಾಟಕ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಈ ಒಂದು ಪ್ಲ್ಯಾಟ್ಫಾರ್ಮ್ಗೆ 2025-26ನೇ ಸಾಲಿನ ಬಾಗಲಕೋಟೆ ವಿಶ್ವವಿದ್ಯಾಲಯದ ಪ್ರಥಮ ಸೆಮಿಸ್ಟರ್ನ ಫೈನಾನ್ಷಿಯಲ್ ಅಕೌಂಟಿಂಗ್ ವಿಷಯದ ಪ್ರಥಮ ಅಧ್ಯಾಯ ಆಗಿರುವಂತಹ ಇಂಟ್ರೊಡಕ್ಷನ್ ಚಾಪ್ಟರ್ನ ಸೆಷನ್ಗಳನ್ನು ನಾನು ಈ ಬಾರಿ ಕಂಡಕ್ಟ್ ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ನನ್ನ ಹೆಸರು ಇರ್ಫಾನ್ ಬಾಷಾ. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಾದಾಮಿಯಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ನಾನು ಮತ್ತೊಮ್ಮೆ ನಮಸ್ಕರಿಸುತ್ತಾ, ಮೊದಲನೇದಾಗಿ ಫೈನಾನ್ಷಿಯಲ್ ಅಕೌಂಟಿಂಗ್ ಅನ್ನೋದು BCom ಅಥವಾ ನಮ್ಮ BBA ಪದವಿಯಲ್ಲಿ ತುಂಬ ಕ್ರೂಷಿಯಲ್ ಮತ್ತು ಇಂಪಾರ್ಟೆಂಟ್ ಆದಂತಹ ವಿಷಯ. ವಿದ್ಯಾರ್ಥಿಗಳು ಬೇಸಿಕ್ಕಾಗಿ ಏನು ಕಲಿಬೇಕು, ಫಿನಾನ್ಷಿಯಲ್ ಅಕೌಂಟಿಂಗ್ ಯಾಕೆ ಬೇಕು, ಬ್ಯಾಂಕಿಗೆ ಹೋದಾಗ ಆಗಲಿ, ಕಂಪನಿ ಜಾಬ್ಸ್ ಅಂಡರ್ ಹೋಗೋದಾಗಲಿ, ಅಥವಾ ಯಾವುದೇ ಫೀಲ್ಡಿನ BCom ನಂತರ ಯಾವುದೇ ಫೀಲ್ಡಿಗೆ ಹೋಗೋದಾಗಲಿ, ಅಕೌಂಟಿಂಗ್ ಮತ್ತು ಫಿನಾನ್ಷಿಯಲ್ ಅಕೌಂಟಿಂಗ್ ಅನ್ನುವಂಥ ಕಾನ್ಸೆಪ್ಟ್ಸು ಬಹಳ ಮುಖ್ಯ. ಹಾಗಾಗಿ ಈ ಒಂದು ಬಾಗಲಕೋಟೆ ವಿಶ್ವವಿದ್ಯಾಲಯದಲ್ಲಿ ಫಿನಾನ್ಷಿಯಲ್ ಅಕೌಂಟಿಂಗ್ ವಿಷಯದಲ್ಲಿ ಪರಿಚಯ ಅನ್ನುವಂಥ ಚಾಪ್ಟರ್ ಅಂದರೆ ಇಂಟ್ರೊಡಕ್ಷನ್ ಟು ಫಿನಾನ್ಷಿಯಲ್ ಅಕೌಂಟಿಂಗ್ ಯೂನಿಟನ್ನು 12 ಸೆಷನ್ಗಳನ್ನು ನಾನು ಈ ಬರುವಂತಹ LMSನ ಅಡಿಯಲ್ಲಿ ನಾನು ಕೈಗೊಳ್ತಾ ಇದ್ದೇನೆ. ಮೊದಲನೇದಾಗಿ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಅಕೌಂಟಿಂಗ್ನ ನಾವು ನೋಡುತ್ತಾ ಹೋಗೋದಾದರೆ, ಮೊದಲೇ ಇತಿಹಾಸವನ್ನು ನಾವು ಆರಿಜಿನ್ ಅಥವಾ ಇತಿಹಾಸವನ್ನು ನೋಡೋದಾಗಲೇ, ಮನಿ ಯಾವಾಗ ಅಂದರೆ ಹಣ ಯಾವಾಗ ಹುಟ್ಟುತ್ತೋ ಅಂದಿನಿಂದನೇ ಅಕೌಂಟ್ಸ್ ಅನ್ನುವಂಥದ್ದು, ಲೆಕ್ಕಾಚಾರ ಅನ್ನುವಂಥದ್ದು ಹುಟ್ಟಲಿಕ್ಕೆ ಪ್ರಾರಂಭ ಆಗುತ್ತೆ. ನಮ್ಮ ಭಾರತದಲ್ಲಿ ಅರ್ಥಶಾಸ್ತ್ರದ ಚಾಣಕ್ಯ ಇದನ್ನು ಅಕೌಂಟಿಂಗನ್ನು ಮಾಡುವಂಥದ್ದು ಮೆನ್ಷನನ್ನು ಆ ಹಿಂದಿನ ಕಾಲದಲ್ಲೇ ಮಾಡಿದ್ದಾರೆ. ಮಾಡರ್ನ್ ಸಿಸ್ಟಮ್ ಆಫ್ ಅಕೌಂಟಿಂಗನ್ನು ನಾವು ನೋಡೋದಾದರೆ ಅದನ್ನು ಲೂಸಾ ಪ್ಯಾಸಿಯೋಲಿ ಅವರು 1494ರಲ್ಲಿ ಇನ್ ದ ಇಯರ್ 1494ನಲ್ಲಿ ಇಟಲಿನಲ್ಲಿ ಅವರು ಮಾಡರ್ನ್ ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಅವ್ರನ್ನ ನಾವು ಪಾಪ್ಯುಲರ್ ಆಗಿ ಏನಂತ ಕರಿತೀವಿ ಅಂತ ಹೇಳಿದ್ರೆ, ಹಿ ಈಸ್ ನೋನ್ ಆಸ್ ದಿ ಫಾದರ್ ಆಫ್ ಡಬಲ್ ಎಂಟ್ರಿ ಅಕೌಂಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಇದು ಆರಿಜಿನಿನ ಪಾರ್ಟ್. ಆದರೆ ಯಾಕೆ ಅಕೌಂಟಿಂಗ್ ಬೇಕು? ಅಕೌಂಟಿಂಗ್ ಅಂದರೆ ತುಂಬ ಸಿಂಪಲ್ ಆಗಿ ನಾವು ಹೇಳೋದಾದರೆ, ಅಕೌಂಟಿಂಗ್ ಅನ್ನೋದು ಇಟ್ ಈಸ್ ಅನ್ ಆರ್ಟ್ ಆರ್ ಇಟ್ ಈಸ್ ಎ ಪ್ರಾಸೆಸ್ ಆಫ್ ಐಡೆಂಟಿಫೈಯಿಂಗ್, classifying, recording, summarizing and interpreting the business transactions of financial nature. ಯಾವ ಬಿಸ್ನೆಸ್ ಟ್ರಾನ್ಸಾಕ್ಷನ್ನು ಮಾನಿಟರಿ ನೇಚರ್ನಲ್ಲಿರುತ್ತೋ ಅದನ್ನು ಐಡೆಂಟಿಫೈ ಮಾಡುವಂತಹ, ಅದನ್ನು ಕ್ಲಾಸಿಫೈ ಮಾಡುವಂತಹ, ಅದನ್ನು ರೆಕಾರ್ಡ್ ಮಾಡುವಂತಹ ಪರ್ಪಸ್ಸಿಗೆ ನಮಗೆ ಏನು ಬೇಕಾಗುತ್ತೆ, ಅಕೌಂಟಿಂಗಿನ ಅವಶ್ಯಕತೆ ಇದೆ ಅಂತ ಹೇಳಿ. ಸೊ ಇಲ್ಲಿ ನಾವು ಬಿಸ್ನೆಸ್ಸನ್ನು ಯಾಕೆ ಮಾಡ್ತೀವಿ? ಸೊ ಅಕೌಂಟಿಂಗ್ ಅಂತ ಬಂದಾಗ ಯಾಕೆ ಅಕೌಂಟಿಂಗನ್ನು ಮಾಡಬೇಕು? ಸಪೋಸ್ ನಾನು ಕ್ಯಾಪಿಟಲನ್ನು ಇನ್ವೆಸ್ಟ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ನನ್ನ ಬಂಡವಾಳ ಯಾವ ರೀತಿ, ಯಾವ ಹಾದಿಲಿ ನಡೆದಿದೆ, ವೆದರ್ ಐ ಆಮ್ ಗೋಯಿಂಗ್ ಇನ್ ಎ ಪ್ರಾಫಿಟಬಲ್ ನೇಚರ್, ವೆದರ್ ಐ ಆಮ್ ಸಫರಿಂಗ್ ಅ ಲಾಸ್, ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ವಿ ನೀಡ್ ಅಕೌಂಟಿಂಗ್. ಸೊ ಈ ಅಕೌಂಟಿಂಗನ್ನು ಅಂದರೆ ಗೋಲ್ಡನ್ ಪ್ರಿನ್ಸಿಪಲ್ಸನ್ನು ಅಪ್ಲೈ ಮಾಡಿಕೊಂಡು, ಬುಕ್ ಕೀಪಿಂಗನ್ನು ಮಾಡಿಕೊಂಡು, ತದನಂತರ ಜರ್ನಲ್ ಎಂಟ್ರೀಸನ್ನು ಹಾಕಿ ಅದನ್ನು ಲೆಡ್ಜರಿಗೆ ಪೋಸ್ಟ್ ಮಾಡಿ, ಟ್ರಯಲ್ ಬ್ಯಾಲೆನ್ಸ್ ರೆಡಿ ಮಾಡಿ, ಸೊ ವರ್ಷಕ್ಕೆ ಒಮ್ಮೆ ಮೇ ಬಿ 31st ಡಿಸೆಂಬರ್ ಆರ್ 31st ಮಾರ್ಚ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಬಿಸ್ನೆಸ್ಸಿನ ರಿಯಲ್ ಪೊಸಿಷನ್ ಏನಿದೆ ಅಂತ ಹೇಳಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊತೀವಿ, ಅಸರ್ಟೈನ್ ಮಾಡ್ಕೊತೀವಿ. ಹಾಗಾಗಿ ಪ್ರಾಫಿಟನ್ನು ಅರ್ನ್ ಮಾಡಲಿಕ್ಕೆ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ, ಹಾಗಾದರೆ ಪ್ರಾಫಿಟ್ ಆಗಿದೆಯೋ ಇಲ್ಲೋ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಯಾವುದರ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಅಕೌಂಟಿಂಗಿನ ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ಮುಂದಿನದಾಗಿ ನಾವು ಹೋಗೋದಾದರೆ, ಲಿಮಿಟೆಡ್ ಹ್ಯೂಮನ್ ಮೆಮೊರಿ ಕೆನಾಟ್ ರಿಟೈನ್ ಆಲ್ ದಿ ಟ್ರಾನ್ಸಾಕ್ಷನ್. ಎಲ್ಲ ಟ್ರಾನ್ಸಾಕ್ಷನ್ಸನ್ನು ನಾವು ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ ಒಬ್ಬ ಹ್ಯೂಮನಿಂದ ಸಾಧ್ಯ ಇಲ್ಲ. ಹಾಗಾಗಿ ಅವ್ರೇನು ಮಾಡ್ತಾರೆ, ಈ ಲೆಡ್ಜರ್ ಅನ್ನೋವಂಥದ್ರಲ್ಲಿ, ಜರ್ನಲ್ ಎಂಟ್ರಿ, ಬುಕ್ ಕೀಪಿಂಗ್ ಸಿಸ್ಟಮಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಏನೇನು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಗಿದೆ, ಮಾರ್ನಿಂಗ್ ನಾನು 10 o'clock ನಾನು ಶಟರ್ ಅಪ್ ಮಾಡ್ತೀನಿ ನನ್ನ ಬಿಸ್ನೆಸ್ಸಿಂದ ಅಂತ ಹೇಳಿದ್ರೆ, ಶಟರ್ ಡೌನ್ ಆಗೋವರೆಗೂ ನಾನು ಏನೇನು ಟ್ರಾನ್ಸಾಕ್ಷನ್ ಮಾಡಿದ್ದೀನಿ ಅನ್ನೋದು ನನ್ನ ಮೆಮೊರಿನಲ್ಲಿ ಇರಲ್ಲ. ಸೊ ಅದನ್ನು ನಾನು ರೆಕಾರ್ಡ್ ಮಾಡುವಂಥ ಪರ್ಪಸ್ಸಿಗೆ ನನಗೆ ಏನು ಬೇಕಾಗಿದೆ, ಅಕೌಂಟಿಂಗ್ ಅನ್ನೋದು ಬೇಕಾಗಿದೆ. ದೇರ್ಫೋರ್ ಟ್ರಾನ್ಸಾಕ್ಷನ್ಸನ್ನು ನಾವು ಅಸಿಸ್ಟ್ ಮಾಡಲಿಕ್ಕೆ ಮುಂದೆ ಫ್ಯೂಚರಲ್ಲಿ, ಈಗ ನಾನು ಅಕೌಂಟಿಂಗ್ ಮಾಡಿದೆ ಅಂತ ಅಂದ್ಕೊಳ್ರಿ, ಬ್ಯಾಲೆನ್ಸ್ ಶೀಟನ್ನು ಫೈಂಡ್ ಔಟ್ ಮಾಡಿದೆ, ನನ್ನ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿನ ಪೊಸಿಷನ್ಸನ್ನು ನಾನು ಕಂಡುಹಿಡ್ಕೊಂಡೆ ಅಂತ ಹೇಳಿದ್ರೆ, ವಾಟ್ ಈಸ್ ನೆಕ್ಸ್ಟ್, ವಾಟ್ ವಿಲ್ ಬಿ ಇನ್ ಮೈ ಫ್ಯೂಚರ್, ಅಂದರೆ ನನ್ನ ಫ್ಯೂಚರಲ್ಲಿ ನಾನು ಏನು ಪ್ಲ್ಯಾನ್ ಮಾಡ್ಬೋದು, ಯಾವ ರೀತಿ ನಾನು ಬಿಸ್ನೆಸ್ಸನ್ನು ನಡೆಸಬೇಕು, ಬ್ರಾಡರ್ ಡೈವರ್ಸಿಫಿಕೇಶನ್ ಮಾಡ್ಬೋದಾ, ಅಥವಾ ಗ್ರೋತ್ ಆಗ್ಬೋದಾ, ಅಥವಾ ಬೇರೆ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ, ಸೊ ನನ್ನ ಪೊಸಿಷನ್ ಆದರೂ ಹೇಗಿದೆ, ಫ್ಯೂಚರಲ್ಲಿ ನಾನು ಬಿಸ್ನೆಸ್ ಪ್ಲ್ಯಾನ್ ಮಾಡಲಿಕ್ಕೆ ಕೂಡ ವಿ ನೀಡ್ ಅಕೌಂಟಿಂಗ್ ಅಂತ ಹೇಳಿ. ಸೊ ಹಾಗಾಗಿ ಮುಂದಿನದಾಗಿ ನಾವು ಮೇನ್ ಕಾನ್ಸೆಪ್ಟಿಗೆ ಬರೋಣ, ಮೀನಿಂಗ್ ಆಫ್ ಅಕೌಂಟಿಂಗ್. ಹಿಯರ್
ಇಟ್ ಈಸ್ ಎ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್. ನಾವು ಹೇಗೆ ಮಾತಾಡಲಿಕ್ಕೆ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತೀವಿ, ಬಿಸ್ನೆಸ್ಸಿಗೂ ಒಂದು ಲ್ಯಾಂಗ್ವೇಜ್ ಬೇಕು, ಅದನ್ನು ನಾವು ಅಕೌಂಟಿಂಗ್ ಅಂತ ಹೇಳ್ಬೋದು. ಇಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಎಲ್ಲ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸನ್ನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮಾಡೋದ್ರ ಮೂಲಕ ರೆಕಾರ್ಡನ್ನು ಮಾಡ್ತಾ ಹೋಗ್ತೀವಿ. ಇದರ ಮೂಲ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಬಿಸ್ನೆಸ್ಸು ಪ್ರಾಫಿಟಲ್ಲಿ ಇದೆಯೋ ಅಥವಾ ಲಾಸಲ್ಲಿ ರನ್ ಆಗ್ತಿದೆಯೋ, ಅದು ನಮ್ಮ ಆ್ಯಕ್ಚುಯಲ್ ಪೊಸಿಷನ್ ಆದರೂ ಏನು, ನನ್ನ ಬಿಸ್ನೆಸ್ಸಿನ ಆ್ಯಕ್ಚುಯಲ್ ಪೊಸಿಷನ್ ಆದರೂ ಏನು, ಅದನ್ನು ಕಂಡುಹಿಡ್ಕೊಳ್ಳಿಕ್ಕೆ ನನಗೇನು ಬೇಕಾಗಿದೆ, ಐ ನೀಡ್ ಅಕೌಂಟಿಂಗ್ ಅಂತ ಹೇಳಿ. ದಟ್ಸ್ ವೈ ತುಂಬ ಸಿಂಪಲ್ ಆಗಿ ಹೇಳಿದ್ನಲ್ಲ ನಾನು, meaning of accounting is nothing but it is a process or it is an art of identifying, classifying, recording, summarizing and interpreting the business transactions in which are in financial nature. ಆಮೇಲೆ ನೀವು ನೋಡಿ, ಇಲ್ಲಿ ಮಾನಿಟರಿ ಆಸ್ಪೆಕ್ಟ್ಸ್ ಅನ್ನು ಅಷ್ಟೇ ನೀವು ರೆಕಾರ್ಡ್ ಮಾಡಬಹುದೇ ವಿನಃ ನಾನ್ ಮಾನಿಟರಿ ಆಸ್ಪೆಕ್ಟ್ಸ್ಗೆ ಯಾವುದೇ ರೀತಿಯಾದಂಥ ಜಾಗವನ್ನು ನಾವು ತೋರಿಸೋದಿಲ್ಲ. ಸೊ ಎವ್ರಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಶುಡ್ ಬಿ ಇನ್ ಟರ್ಮ್ಸ್ ಆಫ್ ಮನಿ. ಆ ಟರ್ಮ್ಸ್ ಆಫ್ ಮನಿನಲ್ಲಿ ಏನು ಟ್ರಾನ್ಸಾಕ್ಷನ್ಸ್ ಆಗಿದೆ ಅದನ್ನು ನಾವೇನು ಮಾಡಬೇಕಾಗುತ್ತೆ, ಬಿಸ್ನೆಸ್ ಅಲ್ಲಿ ತೋರಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಅಕೌಂಟಿಂಗನ್ನು ಐಡೆಂಟಿಫೈಯಿಂಗ್, ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್, ಸಮರೈಸಿಂಗ್ ಮತ್ತು ಇಂಟರ್ಪ್ರಿಟ್, ಫೈನಲಿ ನಮ್ಮ ಇಂಟರ್ಪ್ರಿಟೇಷನ್ ಏನು, ನಮ್ಮ ಬಿಸ್ನೆಸ್ ಎಲ್ಲಿದೆ, ಯಾವ ಹಂತದಲ್ಲಿದೆ ಅನ್ನೋದನ್ನು ನಾವು ನಾನು ಒಬ್ಬ ಆ್ಯಸ್ ಎ ಸೋಲ್ ಟ್ರೇಡರ್ ಅಥವಾ ಆ್ಯಸ್ ಎ ಬಿಸ್ನೆಸ್ ಮನ್ ಅಥವಾ ಒಬ್ಬ ಎಂಟರ್ಪ್ರೀನಿಯರ್ ಆಗಿ ನಾನು ಐಡೆಂಟಿಫೈ ಮಾಡ್ಕೋಬೇಕಾಗತ್ತೆ. ಸೊ ನನಗೆ ಯಾಕೆ ಅಕೌಂಟಿಂಗ್ ತುಂಬ ಮುಖ್ಯ ಅಂತ ಹೇಳಿದ್ರೆ, ಫ್ಯೂಚರ್ ಪ್ಲಾನಿಗೆ ಮತ್ತು ಡಿಸಿಷನನ್ನು ತಗೊಳ್ಳಿಕ್ಕೆ, ನನ್ನ ಪ್ರಾಫಿಟ್ ಅಥವಾ ನನ್ನ ಬಿಸ್ನೆಸ್ಸಿನ ಫಿನಾನ್ಷಿಯಲ್ ಪೊಸಿಷನನ್ನು ನೋಡಿ ನಾನೇನು ಮಾಡ್ತಾ ಹೋಗ್ತೀನಿ, ಇಲ್ಲಿ ಡಿಸಿಷನನ್ನು ಮಾಡ್ತೀನಿ. ವೆದರ್ ಮೈ ಡಿಸಿಷನ್ ಈಸ್ ರೈಟ್ ಆರ್ ರಾಂಗ್, ಇದನ್ನು ನಾನು ಅರ್ಥೈಸ್ಕೊಳ್ಳೋಕ್ಕೆ, ಇದನ್ನು ನಾನು ಒಂದು ಜಡ್ಜ್ಮೆಂಟಿಗೋಸ್ಕರ ನಾನೇನು ಮಾಡ್ತೀನಿ, ಅಕೌಂಟಿಂಗನ್ನು ತಗೋತೀನಿ ಅಂತ ಹೇಳಿದೆ. ಸೊ ಅಕಾರ್ಡಿಂಗ್ ಟು AICPA, ಆಲ್ ಇಂಡಿಯಾ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ಸನ್ನು ನಾವೇನು ಮಾಡಿದೆ, ಮತ್ತು ಜೊತೆಗೆ ಅಮೇರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್ ಹೇಳುತ್ತೆ, ಇಟ್ ಈಸ್ ದ ಪ್ರಾಸೆಸ್ ಆಫ್ ಐಡೆಂಟಿಫೈಯಿಂಗ್, ಮೆಷರಿಂಗ್ ಆ್ಯಂಡ್ ಕಮ್ಯುನಿಕೇಟಿಂಗ್ ದಿ ಎಕನಾಮಿಕ್ ಇನ್ಫಾರ್ಮೇಷನ್. ಮೀನ್ಸ್ ಇನ್ಫಾರ್ಮೇಷನ್ ಅಂತ ಹೇಳಿ. ಸೊ ಇಲ್ಲಿ ನಮ್ಮ ಬಿಸ್ನೆಸ್ ಟ್ರಾನ್ಸಾಕ್ಷನನ್ನು ಐಡೆಂಟಿಫೈ ಮಾಡಲಿಕ್ಕೆ, ಅದನ್ನು ಇನ್ ಟರ್ಮ್ಸ್ ಆಫ್ ಮನಿನಲ್ಲಿ ಮೆಷರ್ ಮಾಡಲಿಕ್ಕೆ, ಜೊತೆಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ, ಯಾರು ಎಂಡ್ ಯೂಸರ್ಸ್ ಇರ್ತಾರೆ, ಯಾರು ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ, ಅವರಿಗೆ ನಾವು ಈ ಎಕನಾಮಿಕ್ ಇನ್ಫಾರ್ಮೇಷನನ್ನು ಕಮ್ಯುನಿಕೇಟ್ ಮಾಡಲಿಕ್ಕೆ ವಿ ನೀಡ್ ಅಕೌಂಟಿಂಗ್. ಇದನ್ನು ನಾವು ಡೆಫಿನೇಷನ್ ಆಫ್ ಅಕೌಂಟಿಂಗ್ ಅಕಾರ್ಡಿಂಗ್ ಟು ಅಮೇರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. ಸೊ ಅಕಾರ್ಡಿಂಗ್ ಟು AICPA, ಆಲ್ ಇಂಡಿಯಾ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ಸ್ನವ್ರು ಏನು ಹೇಳ್ತಾರೆ, ಇಟ್ ಈಸ್ ಆನ್ ಆರ್ಟ್ ಆಫ್ ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್, ಸಮರೈಸಿಂಗ್ ಇನ್ ಟರ್ಮ್ಸ್ ಆಫ್ ಮನಿ ಅಥವಾ ಮನಿ ಟರ್ಮ್ಸ್ನಲ್ಲಿ ನಾವು ರೆಕಾರ್ಡ್ ಐಡೆಂಟಿಫೈ ಮಾಡಬೇಕು, ಕ್ಲಾಸಿಫೈ ಮಾಡಬೇಕು. ವೆದರ್ ಇಟ್ ಈಸ್ ಎ ಪರ್ಚೇಸ್, ವೆದರ್ ಇಟ್ ಈಸ್ ಎ ಸೇಲ್ಸ್, ವೆದರ್ ಇಟ್ ಈಸ್ ರಿಟರ್ನ್, ವೆದರ್ ಇಟ್ ಈಸ್ ಸೇಲ್ಸ್ ರಿಟರ್ನ್, ಗೊತ್ತಾಯ್ತಾ, ವೆದರ್ ಇಟ್ ಇಸ್ ಡಿಸ್ಕೌಂಟ್, ಯಾವ ರೀತಿ ಇದನ್ನು ನೀವು ಕ್ಲಾಸಿಫೈ ಮಾಡ್ತೀರಾ, ಆಮೇಲೆ ಸಮರೈಸ್ ಮಾಡಿ ಈ ಒಂದು ಕಲಾತ್ಮಕ ಪ್ರೊಸೆಸ್ಸಿಗೆ, ಪ್ರಕ್ರಿಯೆಗೆ ನಾವೇನಂತ ಹೇಳ್ತೀವಿ, ಅಕೌಂಟಿಂಗ್ ಅಂತ ಹೇಳ್ತೀವಿ. ಸೊ ಫಾರ್ ನಾವು ಪ್ರತಿಯೊಂದು ವಿಷಯಕ್ಕೂ ಒಂದು ಕಾನ್ಸೆಪ್ಟಿಗೆ ಏನಿರಬೇಕು ಅಲ್ಟಿಮೇಟ್ಲಿ ಅಂತ ಹೇಳಿದ್ರೆ ಸಮ್ಮರಿ ಇರಬೇಕು. ಏನು ಇಷ್ಟೊತ್ತವರೆಗೂ ನಾವು ಪ್ರೀವಿಯಸ್ ಸ್ಲೈಡ್ಗಳಲ್ಲಿ ಏನೇನು ಸ್ಟಡಿ ಮಾಡಿದ್ದೀವಿ, ನೀವು ಒಂದು ಕೀ ಪಾಯಿಂಟ್ಸ್ ಅಂತ ಇಟ್ಕೊಂಡ್ಬಿಟ್ರೆ, ಸೊ ಎಕ್ಸಾಮಿನೇಷನ್ ಪರ್ಪಸ್ಸಿಗಾಗಲಿ ಅಥವಾ ನಿಮ್ಮ ಫ್ಯೂಚರಿಗಾಗಲಿ ಇದು ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕೀ ಪಾಯಿಂಟ್ ಸಮ್ಮರಿನ ಇಡ್ತೀವಿ. ಸೊ ಹಾಗಾಗಿ ಇಲ್ಲಿ ನಾವು ಟೋಟಲಾಗಿ ಏನೇನು ಸ್ಟಡಿ ಮಾಡಿದ್ದೀವಿ ಅನ್ನೋದು ಒಂದೇ ಸ್ಲೈಡಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ನೋಡಿ. ಅಕೌಂಟಿಂಗ್ ಇಸ್ ಕ್ರೂಷಿಯಲ್ ಫಾರ್ ಬಿಸ್ನೆಸ್ ಪ್ಲಾನಿಂಗ್. ಬಿಸ್ನೆಸ್ ಪ್ಲಾನ್ ಮಾಡಬೇಕಾದ್ರೆ ಅಕೌಂಟಿಂಗ್ ಇಸ್ ವೆರಿ ಕ್ರೂಷಿಯಲ್. ನೀವು ಫ್ಯೂಚರ್ ಪ್ಲಾನ್ ಮಾಡಬೇಕಂತ ಹೇಳಿದ್ರೆ ಯು ನೀಡ್ ಅಕೌಂಟಿಂಗ್. ಅಂದರೆ ನೀವೇನು ಸ್ಟೇಟ್ಮೆಂಟ್ಸ್ ಮಾಡಿದ್ದೀರಾ ಅದು ನಿಮಗೆ ಭಾಳ ಮುಖ್ಯ ಆಗುತ್ತೆ ಅಂತ ಹೇಳಿ. ಸೊ ಈ ಆರಿಜಿನ್ ಏನು ಟ್ರೇಸ್ ಮಾಡುತ್ತೆ ಅಂದರೆ, ಏಷ್ಯನ್ ಟೈಮಿಂದನೂ ಕೂಡ, ಅಂದರೆ ಲೂಸಾ ಪೇಸಿಯೋಲಿ ಆಗಿರ್ಬೋದು ಅಥವಾ ಚಾಣಕ್ಯ ಆಗಿರ್ಬೋದು, ಇವರು ಕೂಡ ಅವಾಗಿಂದನೂ ತಮ್ಮ ಪುಸ್ತಕಗಳಲ್ಲಿ ತಮ್ಮ ತಮ್ಮ ಒಂದು ಏನಿದೆ ಐಡೆಂಟಿಫಿಕೇಷನ್ಗಳಲ್ಲಿ ಎಷ್ಟು ರೀತಿಯಾಗಿ ನಾವು ಏನು ಅಕೌಂಟಿಂಗನ್ನು ಮಾಡ್ಬೋದು, ಯಾವ ರೀತಿ ಮಾಡ್ಬೋದು, ಈ ಅಕೌಂಟಿಂಗ್ ಅನ್ನೋದು ಯಾಕೆ ಮುಖ್ಯ, ಮನಿ ಅಂತ ಬಂದಿದೆ ಅಂದರೆ ಅಕೌಂಟಿಂಗ್ ಕೂಡ ನಾವು ಜಾರಿಗೆ ತರಬೇಕು ಅಂತ ಹೇಳಿ ಆ ಕಾಲದಿಂದನೇ ಇವರು ಐಡೆಂಟಿಫೈ ಮಾಡಿಕೊಂಡು ಬಂದಿದ್ದಾರೆ. ಸೊ ಇದರಲ್ಲಿ ಭಾಳ ಮುಖ್ಯವಾಗಿ ನಮಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಏನು ಹೇಳುತ್ತೆ, ಡಿಸಿಷನ್ ತೊಗೊಳ್ಳಿಕ್ಕೆ, ಯಾವುದೇ ಒಂದು ಬಿಸ್ನೆಸ್ ರಿಲೇಟೆಡ್ ಡಿಸಿಷನ್ ತೊಗೋಬೇಕಾದ್ರೆ ಫಸ್ಟ್ ವಿ ಹ್ಯಾವ್ ಟು ಚೆಕ್ ಆ್ಯಂಡ್ ಅನಲೈಸ್ ದಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಹಾಗಾಗಿ ನಮಗೆ ಅಕೌಂಟಿಂಗ್ ಅನ್ನೋದು ಭಾಳ ಮುಖ್ಯ. ಡೆಫಿನೇಷನ್ಗಳು ಏನು ಹೈಲೈಟ್ ಮಾಡುತ್ತೆ ಅಂದರೆ, ಏನೇ ಪ್ರೊಸೆಸ್, ಬಿಸ್ನೆಸ್ ಟ್ರಾನ್ಸಾಕ್ಷನ್ ಪ್ರೊಸೆಸ್ ಆದರೂ ಕೂಡ ಪ್ರಿನ್ಸಿಪಲ್ಸು ಮತ್ತು ಟೆಕ್ನಿಕ್ಸ್, ಮೆಥಡಾಲಜಿನ ಯೂಸ್ ಮಾಡಿ ಸಿಸ್ಟಮ್ಯಾಟಿಕ್ ಆಗಿ ಫೈನಾನ್ಷಿಯಲ್ ನೇಚರಲ್ಲಿ ಇರುವಂಥ ಟ್ರಾನ್ಸಾಕ್ಷನ್ಸ್ ಮಾತ್ರ ಇದು ತಗೊಳ್ಳುತ್ತೆ. ಸೊ ದಿಸ್ ಈಸ್ ಅಬೌಟ್ ದಿ ಬ್ರೀಫ್ ಎಕ್ಸ್ಪ್ಲನೇಷನ್ ರಿಗಾರ್ಡಿಂಗ್ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ದಿ ಅಕೌಂಟಿಂಗ್. ಸೊ ಇಂಥ ಒಂದು ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.